ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಅದೇನಂತ ಹೇಳಿದ್ರೆ, ಸುಮಾರು ಜನ ಹಿಂದೆ ಒಂದು ಸಲ ನಾನು ಕೇಳಿದ್ದೆ, ಕ್ರಿಸ್ಟಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ನಾನು ಎಪಿಸೋಡ್ಸ್ ಮಾಡಬೇಕಾ ಅಂತ. ಅದಕ್ಕೆ ಸುಮಾರು ಜನ ಹೌದು ಇಂಟ್ರೆಸ್ಟ್ ಇದೆ ಮಾಡಿ ಅಂತ ಹೇಳಿದ್ರಿ. ಅದಕ್ಕೆ ನಾನು ಕ್ರಿಸ್ಟಲ್ಸ್ ಬಗ್ಗೆ ಡೀಟೇಲಾಗಿ ಒಂದು ಸೀರೀಸ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಖಂಡಿತ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಸೀರೀಸ್ನಲ್ಲಿ ಕ್ರಿಸ್ಟಲ್ಸ್ ಅಂದರೆ ಏನು, ಅದ್ರ ಬೆನಿಫಿಟ್ಸ್, ಆಮೇಲೆ ಕೆಲವಾರು ಎಕ್ಸಾಂಪಲ್ಸ್ ಕ್ರಿಸ್ಟಲ್ಸ್ ತೊಗೊಂಡು ಅದ್ರ ಪ್ರಾಪರ್ಟೀಸ್ ಏನು, ಹೇಗೆ ಯೂಸ್ ಮಾಡೋದು ಅದೆಲ್ಲ ಹೇಳ್ತೀನಿ. ಆಮೇಲೆ ಚಕ್ರಾಸ್ ಬಗ್ಗೆನೂ ಒಂದು ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಚಕ್ರಾಸ್, ನಾನು ರೇಕಿ ಮಾಸ್ಟರ್ ಟೀಚರ್, ಹಾಗೆ ಚಕ್ರ ಬ್ಯಾಲೆನ್ಸಿಂಗ್ ಡಿಪ್ಲೊಮೊ ಕೂಡ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಚಕ್ರಾಸ್ದು ಡೀಟೇಲಾಗಿ ಅದನ್ನು ಒಂದು ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀವು ನೋಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಈ ಎಪಿಸೋಡ್ ಕೊನೆ ತನಕ ನೋಡಿ. ಸೊ ಇವತ್ತಿನ ಎಪಿಸೋಡ್ ಏನಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಹೇಳ್ತೀನಿ ನಾನು. ಸೊ ಇದನ್ನು ಇನ್ನೊಂದು ಮಾಡ್ತಿದ್ದೀನಿ. ಇವತ್ತಿಂದು ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ, ಅದು ಯಾಕೆ ನಮಗೆ ನೋವು ಮಾಡುತ್ತೆ, ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಯಾಕೆ ಹರ್ಟ್ ಆಗುತ್ತೆ, ಅದ್ರ ಬಗ್ಗೆ ಇವತ್ತಿಂದು ಎಪಿಸೋಡು. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು, ಹೀಗೆ ಈ ಥರ ಎಲ್ಲ ನಮಗೆ ನೋವಾಗುತ್ತಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ, ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡೋದು, ಮ್ಯಾನೇಜ್ ಮಾಡೋದು ಹೇಗೆ, ಈ ಹರ್ಟ್ ಫೀಲಿಂಗ್ನ ಕಡಿಮೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಈ ಎಪಿಸೋಡನ್ನ ಶುರು ಮಾಡೋಣವಾ? ನೀವು ಇದ್ರ ಬಗ್ಗೆ ಯೋಚಿಸಿದ್ದೀರಾ ಯಾವಾಗಲಾದರೂ? ಎಕ್ಸ್ಪೆಕ್ಟೇಷನ್ಸ್ ಯಾಕೆ, ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿರೀಕ್ಷೆಗಳು, ಅದು ನಮ್ಮ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ಅಥವಾ ಯಾವುದಾದ್ರು ಸಿಚುವೇಶನ್ಸ್, ನಾವೇನಾದರೂ ಈ ಥರ ರಿಸಲ್ಟ್ ಬರಬೇಕು, ಹೀಗೆ ಔಟ್ಕಮ್ ಬರಬೇಕು, ಈ ಥರ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಅದು ಯಾವಾಗಲೂ ಯಾಕೆ ನೋವು ಮಾಡುತ್ತೆ ಅಂದರೆ, ಮ್ಯಾಕ್ಸಿಮಮ್ ಟೈಮ್ಸ್ ಯಾಕೆ ನೋವು ಮಾಡುತ್ತೆ ಅಂತ ನೀವು ಅದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ನಿರೀಕ್ಷೆಗಳು ಅಥವಾ ನಾವೇನು ಹೇಳ್ತೀವಿ ಎಕ್ಸ್ಪೆಕ್ಟೇಷನ್ನು ಈಡೇರದೇ ಇದ್ದರೆ ಅವು ಹೆಚ್ಚಾಗಿ ನಿರಾಶೆ ಮತ್ತು ನೋವು ಕೊಡುತ್ತೆ. ಅದಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ನಾವು ಏನು ಆಗಬೇಕು ಅಂದ್ಕೊಂಡಿದ್ದೀವೋ ಮತ್ತು ನಿಜವಾಗಿ ಏನಾಗುತ್ತೆ ಅದ್ರ ಬಗ್ಗೆ ಅಂತರ ಗ್ಯಾಪ್ ಇರುತ್ತೆ. ಸೊ ನಮ್ಗೆ ಈ ಥರ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಆ್ಯಕ್ಚುಲಾಗಿ ಅದು ಏನೋ ರಿಯಾಲಿಟಿನಲ್ಲಿ ಇನ್ನೇನೋ ಆಗ್ಬೋದು. ಅವೆರಡು ಮಧ್ಯೆ ಗ್ಯಾಪ್ ಬರುತ್ತಲ್ಲ, ಅದು ಏನು ಅನ್ಕೋತೀವೋ ಅದು ಆಗೋದಿಲ್ಲಲ್ಲ. ಆವಾಗ ನಮಗೆ ಡಿಸಪಾಯಿಂಟ್ಮೆಂಟ್ ಅಂದರೆ ಫ್ರಸ್ಟ್ರೇಷನು ಆಗ್ಬೋದು, ಹತಾಶೆ, ಆಮೇಲೆ ಸ್ಯಾಡ್ನೆಸ್, ದುಃಖ, ಇವೆಲ್ಲ ನಮಗೆ ಆಗುತ್ತೆ. ಸೊ ಇದೇನು ಗ್ಯಾಪ್ ಇದೆಯಲ್ಲ, ನಾವು ಏನು ಅಂದ್ಕೊಂಡಿದ್ದೀವಿ ಮತ್ತು ವಾಸ್ತವವಾಗಿ ರಿಯಾಲಿಟಿ, ಐಡಿಯಲ್ ಮತ್ತು ರಿಯಾಲಿಟಿ ಮಧ್ಯೆ ಒಂದು ಗ್ಯಾಪ್ ಇದೆ. ಸೊ ಬೇಸಿಕಲಿ ಏನಾಗುತ್ತೆ, ಈ ಎಕ್ಸ್ಪೆಕ್ಟೇಷನ್ ಏನಂತ ಅಂದರೆ, ಏನು ಹೇಗಿರಬೇಕು ಅಂತ ನಾವು ಪ್ರಿಡಿಕ್ಟ್ ಮಾಡ್ತೀವಿ, ಹಾಗೆ ಹೋಪ್ಸ್ ಇಟ್ಕೊಂಡಿರ್ತೀವಿ. ಏನೋ ಒಂದು ಇಟ್ಕೊಂಡಿರ್ಬೋದು ನೀವು, ಅದು ಹೀಗೀಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇನ್ ರಿಯಲ್ ಸೆನ್ಸ್, ರಿಯಾಲಿಟಿನಲ್ಲಿ ನಿಜವಾಗಿ ಏನಾಗುತ್ತೆ, ಏನು ಅನ್ಫೋಲ್ಡ್ ಆಗುತ್ತೋ ಅದು ಆ್ಯಕ್ಚುಲಾಗಿ ಏನು ನಮಗೆ ಕಾಣಿಸುತ್ತೆ, ಏನು ಆಗುತ್ತೆ ಅದು ರಿಯಾಲಿಟಿ. ಈ ಎರಡು ಬೇರೆ ಬೇರೆ ಆಗುತ್ತೆ, ಬೇರೆ ಬೇರೆ ಇರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಎಮೋಷ್ನಲ್ ಡಿಸ್ಟ್ರೆಸ್ ಆಗುತ್ತೆ, ಅಂದರೆ ಭಾವನಾತ್ಮಕವಾಗಿ ನಮಗೆ ಯಾತನೆ ಅಥವಾ ನೋವು ಆಗುತ್ತೆ. ಅದಕ್ಕೆ ಕಾರಣ ಆಗುತ್ತೆ ನಿರೀಕ್ಷೆಗಳ, ಎಕ್ಸ್ಪೆಕ್ಟೇಷನ್ಸ್ ಮತ್ತು ರಿಯಾಲಿಟಿ ಇವೆರಡರ ಮಧ್ಯೆ ಈ ಥರ ಗ್ಯಾಪ್ ಇರೋದ್ರಿಂದ ಮೇನ್ ಅದೇ ರೀಸನ್ನು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಫೋಕಸ್ ಮಾಡ್ತೀವಿ, ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ, ನಮ್ಮ ಕಂಟ್ರೋಲ್ನಲ್ಲಿ ಏನಿಲ್ವೋ, ಯಾವುಗಳ ಬಗ್ಗೆ, ಯಾವ ವಿಷಯದ ಬಗ್ಗೆ ನಮಗೆ ಕಂಟ್ರೋಲ್ ಇಲ್ವೋ ಅದ್ರ ಬಗ್ಗೆನೂ ನಾವು ಗಮನ ಹರಿಸ್ತೀವಿ, ಅದ್ರ ಬಗ್ಗೆಗೂ ಫೋಕಸ್ ಮಾಡ್ತೀವಿ. ಕೆಲವೊಂದು ಎಕ್ಸ್ಟರ್ನಲ್ ಇವೆಂಟ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಸಿಚುವೇಶನ್ಸ್ ಇರುತ್ತೆ, ಹಾಗೆ ಬೇರೆಯವ್ರ ಆ್ಯಕ್ಷನ್ಸ್, ಬೇರೆಯವ್ರು ಏನು ಮಾಡ್ತಾರೆ ಅದು ನಮ್ಗೆ ಗೊತ್ತಿರಲ್ಲ. ಇವೆರಡು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆದರೂ ನಾವೇನು ಮಾಡ್ತೀವಿ, ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಈ ಥರನೇ ಹಿಂಗೆ ಬರುತ್ತೆ, ಈ ಥರನೇ ಆಗುತ್ತೆ, ಈಗ ಬೇರೆಯವ್ರು ಈ ಥರನೇ ಮಾತಾಡ್ಬೋದು, ಬೇರೆಯವ್ರು ಹೀಗೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಸೊ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದರಿಂದ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ನಿರಾಶೆ ಆಗುತ್ತೆ. ಸೊ ಇದು ಒಂದು ರೀಸನ್ನು. ಮತ್ತು ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಇಂಟರ್ನಲೈಸ್ಡ್ ಎಕ್ಸ್ಪೆಕ್ಟೇಷನ್ಸ್, ಅಂದರೆ ಆಂತರಿಕವಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು, ನಾವು ನಮಗಾಗಿ ಇರಿಸ್ಕೊಳ್ಳೋದು ಇರಬಹುದು ಎಕ್ಸ್ಪೆಕ್ಟೇಷನ್ನು, ಅಥವಾ ಬೇರೆಯವ್ರಿಗೆ
ಬೇರೆಯವ್ರ ಮೇಲೆ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸು ಆವಾಗ ನಾವು ಇಂಟರ್ನಲೈಸ್ ಮಾಡ್ಕೋತೀವಿ. ಅಂದರೆ ನಾವು ಈ ಒಳಗಡೆನೇ ಅನ್ಕೋತಾ ಇರ್ತೀವಿ ಹೀಗೆ ಆಗುತ್ತೆ ಅಂತ. ಸೊ ಅದು ಈಡೇರದೇ ಇದ್ದಾಗ ಅದು ಏನಾಗುತ್ತೆ, ನಮ್ಗೇನು ಅನ್ಕೋತೀವಿ, ನಾವು ಅದನ್ನು ಪರ್ಸನಲ್ ಆಗಿ ತೊಗೊಂಡ್ಬಿಡ್ತೀವಿ. ಪರ್ಸನಲ್ ಫೇಲ್ಯೂರ್ ಅದು. ಅಂದರೆ ನಮ್ಮ ವೈಯಕ್ತಿಕವಾಗಿ ವೈಫಲ್ಯ ಆಯಿತು, ಹಾಗೆಯೇ ಅದು ಲ್ಯಾಕ್ ಆಫ್ ವರ್ತ್, ನಮ್ಮ ಏನು ಮೌಲ್ಯ ಇದೆಯೋ ಅದು ಕಡಿಮೆ ಆಗೋಯ್ತು, ಸೆಲ್ಫ್ ವರ್ತ್ ಕಡಿಮೆ ಆಯಿತು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಸೊ ಇದು ಒಂದು ಕಾರಣ. ಒಳಗೊಳಗೆ ನಾವು ಹಾಗೆ ಅಂದ್ಕೊಂಡು ಆಮೇಲೆ ಎಲ್ಲ ನನ್ನ ಕಾರಣಕ್ಕೆ, ನನ್ನದೇ ತಪ್ಪು ಅಂತ ಅಂದ್ಕೊಂಡ್ಬಿಟ್ಟು ಏನು ಅಂದ್ಕೊಂಡಿದ್ದೀವಿ ಅದು ಆಗಲ್ಲ. ಅದು ಬೇರೆಯವರು ಎಷ್ಟೊಂದು ಕಾರಣಗಳಿರುತ್ತೆ ಆಗದೇ ಇರೋದಕ್ಕೆ. ಬಟ್ ಎಲ್ಲ ಕಾರಣ, ಅದು ಮೇನ್ ರೀಸನ್ನು ನನ್ನಲ್ಲೇ ಏನೋ ಸರಿ ಇಲ್ಲ ಅಂತ ಅಂದ್ಕೊಂಡು ನಾವು ಅದನ್ನು ತುಂಬ ನಮಗೆ ನಾವು ತುಂಬ ನೋವು ಮಾಡ್ಕೋತೀವಿ. ಸೊ ನೀವು ನೋಸಿಬೋ ಎಫೆಕ್ಟ್ ಅನ್ನೋದು ಕೇಳಿದ್ದೀರಾ? ನೋಸಿಬೋ ಪರಿಣಾಮ ಅಂತ ಹೇಳ್ತೀವಿ ಅದಕ್ಕೆ. ಅದೇನಂತ ಹೇಳಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮತ್ತು ನಮ್ಮ ರಿಯಾಲಿಟಿ. ಸೊ ನಮ್ಮ ನಿರೀಕ್ಷೆಗಳು ಮತ್ತು ವಾಸ್ತವತೆಯನ್ನು ರೂಪಿಸಬಹುದು. ಮತ್ತು ನಕಾರಾತ್ಮಕ ಏನು ನಾವು ಮಾಡ್ತೀವೋ ಅದು ನಕಾರಾತ್ಮಕ, ಅಂದರೆ ನೆಗೆಟಿವ್ ಆಗಿ ರಿಸಲ್ಟ್ಸ್ ಬರುತ್ತೆ. ಹಾಗೆ ನೆಗೆಟಿವ್ ಇದು ಆಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ, ಅದಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ನೋಸಿಬೋ ಪರಿಣಾಮ ಅಂತೀವಿ. ಅಂದರೆ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವೋ ಅದರಿಂದ ರಿಯಾಲಿಟಿ ರೂಪಿಸುತ್ತೆ. ವಾಸ್ತವವಾಗಿ ಏನಾಗುತ್ತೆ ಅನ್ನೋದು ನಮ್ಮ ನಿರೀಕ್ಷೆಗಳ ಮೇಲೆ ವಾಸ್ತವತೆ ಡಿಪೆಂಡ್ ಆಗಿದೆ. ಹಾಗೆಯೇ ನಮ್ಮ ನೆಗೆಟಿವ್ ಎಕ್ಸ್ಪೆಕ್ಟೇಷನ್, ನಾವೇನಾರು ನೆಗೆಟಿವ್ ಆಗಿ ಏನಾರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅದರಿಂದನೂ ನೆಗೆಟಿವ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ, ನೆಗೆಟಿವ್ ಫಲಿತಾಂಶಗಳು ಬರುತ್ತೆ. ಸೊ ಇದಕ್ಕೆ ನಾವು ನೋಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ನೋಸಿಬೋ ಎಫೆಕ್ಟ್ನಿಂದ ಏನಾಗುತ್ತೆ, ಯಾವುದಾದ್ರೂ ವಿಷಯ, ಯಾರಾದರೂ ಅವ್ರ ಬಗ್ಗೆ ನಾವು ಡೌಟ್ಸ್ ಇಟ್ಕೊಂಡಿರ್ತೀವಿ, ಅಪನಂಬಿಕೆ ಇರುತ್ತೆ. ಅದ್ರ ಬಗ್ಗೆ ಇರೋ ನಂಬಿಕೆ ಏನಿದೆ ಅದು ಇರೋದಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ಸ್ ಬೇರೆಯವ್ರು ಇರ್ಬೋದು, ಬೇರೆ ಸಿಚುವೇಶನ್ಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ಯಾವುದರ ಬಗ್ಗೆ ನಮಗೆ ಡೌಟ್ ಬರುತ್ತೆ, ಬಿಲೀಫ್ ಇಲ್ದಲೇ ಕಮ್ಮಿ ಆದಾಗ ಏನಾಗುತ್ತೆ, ಅದೇನಾಗುತ್ತೆ ಹಾಗೆಯೇ ಆ್ಯಕ್ಚುಯಲ್ ಆಗಿನೂ ಅದು ರಿಯಾಲಿಟಿನಲ್ಲೂ ನಮಗೆ ಫೇಲ್ಯೂರ್ ಸಿಕ್ಕುತ್ತೆ. ರಿಯಾಲಿಟಿಯಲ್ಲೂ ಅದರಿಂದ ಫೇಲ್ ಆಗುತ್ತೆ, ಏನು ನಮಗೆ ರಿಸಲ್ಟ್ ಸಿಕ್ಕಲ್ಲ. ಅದು ಏನಕ್ಕಾಗುತ್ತೆ ಅಂದರೆ ನೋಸಿಬೋ ಎಫೆಕ್ಟಿಂದ ಆಗೋದು. ಈ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಾವು ನಿರೀಕ್ಷೆಗಳೇನು ಇಟ್ಕೊಂಡಿದ್ದೀವಿ, ಅದು ರಿಲೇಷನ್ಶಿಪ್ಸಲ್ಲಿ, ಸಂಬಂಧಗಳಲ್ಲಿ ತುಂಬಾ ವಿಶೇಷವಾಗಿ ಅದು ಪ್ರಭಾವ ಬೀರುತ್ತೆ. ಆ ಡೈನಮಿಕ್ಸ್ ಇದೆಯಲ್ಲ, ರಿಲೇಷನ್ಶಿಪ್ ಡೈನಮಿಕ್ಸ್ ಕೂಡ ಚೇಂಜ್ ಆಗುತ್ತೆ. ನಿರೀಕ್ಷೆಗಳಿಂದ ನಮ್ಮ ಸಂಬಂಧಗಳಲ್ಲಿ ವಿಶೇಷವಾಗಿ ಪರ್ಟಿಕ್ಯುಲರ್ಲಿ ನಮಗೆ ಹಾನಿ ಆಗುತ್ತೆ. ಸೊ ಏನಾರು ತುಂಬಾ ಎಕ್ಸ್ಪೆಕ್ಟೇಷನ್, ಏಕೆಂದರೆ ಅದು ಅಕಸ್ಮಾತ್ ನಾವು ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ವಿ, ಎದುರುಗಡೆಯವರು ನಮ್ಮ ರಿಲೇಷನ್ಶಿಪ್ ಏನು ಬೇಕಾದರೂ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಪೇರೆಂಟ್ಸ್ ಇರ್ಬೋದು, ನಮ್ಮ ಲೈಫ್ ಪಾರ್ಟ್ನರ್ ಅಂದರೆ ಸ್ಪೌಸ್ ಇರ್ಬೋದು, ಅಥವಾ ನಮ್ಮ ಸಿಸ್ಟರ್ಸು, ಅಕ್ಕ ತಂಗಿಯರು ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ನಾವು ಅವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದರಿಂದ ಆಗಲಿಲ್ದ್ರೆ, ಸೊ ಪೂರೈಸದೇ ಇರೋ ಅಗತ್ಯಗಳಿರ್ಬೋದು, ಅದರಿಂದ ಏನಾಗುತ್ತೆ, ಅಸಮಾಧಾನ ಆಗುತ್ತೆ, ನಮಗೆ ಸಿಟ್ಟು ಬರ್ಬೋದು. ಹಾಗೆಯೇ ಅವ್ರ ಮೇಲೆ, ಆ ರಿಲೇಷನ್ಶಿಪ್ ಮೇಲೆ ಇರೋ ನಂಬಿಕೆ ಕಡಿಮೆ ಆಗಬಹುದು. ಸೊ ಎಕ್ಸ್ಪೆಕ್ಟೇಷನ್ಸಿಂದ ನಮಗೆ ಅಪನಂಬಿಕೆನೂ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇದರಲ್ಲಿ ರಿಲೇಷನ್ಶಿಪ್ಪಲ್ಲಿ ಕೊರತೆ ಕೂಡ ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ಹೀಗೆಲ್ಲ ತುಂಬಾ ಅಫೆಕ್ಟ್ ಆಗುತ್ತೆ ರಿಲೇಷನ್ಶಿಪ್ಸ್ನಲ್ಲಿ ಕೂಡ. ಸೊ ಇಷ್ಟೆಲ್ಲ ಆಗೋದ್ರಿಂದ ಹೇಗೆ ಮ್ಯಾನೇಜ್ ಮಾಡೋದು, ನಿರೀಕ್ಷೆಗಳನ್ನು ಅಥವಾ ಎಕ್ಸ್ಪೆಕ್ಟೇಷನ್ನ ನಿರ್ವಹಿಸುವುದು ಹೇಗೆ ಮ್ಯಾನೇಜ್ ಮಾಡೋದು. ಸೊ ನಿರೀಕ್ಷೆಗಳನ್ನು ನಿರ್ವಹಿಸಲು ಕಲಿಯುವುದು ಮತ್ತು ನಾವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಫೋಕಸ್ ಮಾಡೋದ್ರಿಂದ, ಅಂದರೆ ಈ ಸಿಚುವೇಶನ್ನು, ಸಂದರ್ಭಗಳು ಅದೆಲ್ಲ ಹೆಚ್ಚು ಇದಾಗಿ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ನಿಭಾಯಿಸಲು ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಕಲ್ತ್ಕೋಬೇಕು, ಈಗ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ನಿಭಾಯಿಸೋದು, ಹೇಗೆ ಮ್ಯಾನೇಜ್ ಮಾಡೋದು ಅಂತಂದು ಕಲ್ತ್ಕೊಂಡು, ಹಾಗೆಯೇ ನಾವು ಏನು ಫೋಕಸ್ ಮಾಡಬೇಕು, ನಾವು ಏನು ಕಂಟ್ರೋಲ್ ಮಾಡ್ಬೋದು. ಸೊ ಯಾವುದು ನಮ್ಮ ಕಂಟ್ರೋಲ್ನಲ್ಲಿದೆ ಅದಕ್ಕಷ್ಟೇ ಫೋಕಸ್ ಮಾಡಿ, ನಮ್ಮ ಕಂಟ್ರೋಲ್ನಲ್ಲಿ ಇಲ್ದಿದ್ದನ್ನು ಫೋಕಸ್ ಮಾಡ್ದಲೆ ಅದನ್ನು ಹೇಗೆ ಈಸಿಯಾಗಿ, ತುಂಬಾ ಇಂಟೆಲಿಜೆಂಟಾಗಿ, ಅಂದರೆ ಜಾಣತನದಲ್ಲಿ ನ್ಯಾವಿಗೇಟ್ ಮಾಡಿದ್ರೆ, ಈ ಸಿಚುವೇಶನ್ಸ್ ಮಧ್ಯೆ ನ್ಯಾವಿಗೇಟ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ನಮಗೆ, ಅಂದರೆ ತುಂಬ ಎಫೆಕ್ಟಿವ್ ಆಗಿ ನ್ಯಾವಿಗೇಟ್ ಮಾಡೋದು, ಅಂದರೆ ಅದನ್ನು ಹೇಗೆ ನಿಭಾಯಿಸಬಹುದು, ಅದನ್ನು ನಿಭಾಯಿಸ್ಲಿಕ್ಕೆ ಕಲ್ತ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಸೊ ನಾನು ಹೀಗೆ ಮ್ಯಾನೇಜ್ ಹೇಗೆ ಮಾಡೋದು
ಈ ಎಕ್ಸ್ಪೆಕ್ಟೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ. ಸೊ ಹಾಗೆ ಈ ಎಕ್ಸ್ಪೆಕ್ಟೇಷನ್ಸಿಂದ ಹರ್ಟ್ ಆಗದೆ ಇರೋ ಹಾಗೆ ನಾವು ಹೇಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಬಚಾವ್ ಮಾಡೋದು, ನಮ್ಮನ್ನು ನಾವು ಹೇಗೆ ಇದು ಮಾಡ್ಕೋಬೇಕು, ಪ್ರೊಟೆಕ್ಟ್ ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ಸನ್ನು ನಾವು ನೋವು ಮಾಡ್ಕೊಳ್ದಲೇ ಇರೋಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂದರೆ, ಇದರಿಂದ ನಿಮಗೆ ಏನಾದರೂ ನಿಮಗೆ ಹೆಲ್ಪ್ ಆಯಿತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನೀವು ಈ ಥರ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹಿಂದೆ ಯಾವಾಗಲೂ ಅಥವಾ ಇತ್ತೀಚೆಗೆ ನೀವು ಹರ್ಟ್ ಆಗಿದ್ದೀರಾ, ಹೀಗೆ ಹರ್ಟ್ ಆಗದಲೇ ಇರೋದಕ್ಕೆ ನೀವು ಏನು ಉಪಾಯ ಮಾಡಿದ್ದೀರಾ, ಸೊ ಹೇಗೆ ನೀವು ಎಕ್ಸ್ಪೆಕ್ಟೇಷನ್ಸಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ತೀರಾ, ಏನಾದರೂ ಮೆಥಡ್ಸ್ ಫಾಲೋ ಮಾಡ್ತೀರಾ, ಸೊ ಏನಾದರೂ ಟಿಪ್ಸ್ ಇದ್ದರೆ ಪ್ಲೀಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಓದೋರಿಗೆ ಮತ್ತು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತನಕ ನೀವು ಕೇಳಿದ್ದಕ್ಕೆ, ಈ ಎಪಿಸೋಡ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಎಪಿಸೋಡ್ನೆಲ್ಲ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.